ಇನ್ನು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೇಳಿಕೆ ವಿಚಾರ ಸಂಬಂಧ ಸರ್ಕಾರದ ವಿರುದ್ಧ ವಿಪಕ್ಷಗಳು ವಾಗ್ದಾಳಿಯನ್ನು ನಡೆಸಿವೆ. ರಾಯರೆಡ್ಡಿ ಸತ್ಯವನ್ನೇ ಹೇಳಿದ್ದಾರೆ, ಪ್ರತಿಪಕ್ಷಗಳ ಆರೋಪವನ್ನು ರಾಯರೆಡ್ಡಿ ದೃಢೀಕರಿಸಿದ್ದಾರೆ ಅಷ್ಟೇ ಅಂತ ಸಿಎಂ ರಾಜೀನಾಮೆ ಕೊಡಲಿ ಅನ್ನೋದು ಬಿಜೆಪಿಯ ನಾಯಕರುಗಳ ಆಗ್ರಹವಾಗಿದೆ. ಈ ಬಗ್ಗೆ ವಿಪಕ್ಷಗಳು ಒತ್ತಾಯವನ್ನ ಮಾಡ್ತಾ ಇವೆ. ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ಇಲ್ಲಿವರೆಗೂ ಹೇಳ್ತಾ ಇದ್ವಿ, ಅದನ್ನ ಈಗ ರಾಯರೆಡ್ಡಿ ಅವರೇ ದೃಢೀಕರಿಸಿದ್ದಾರೆ ಅವರ ಮಾತುಗಳ ಮೂಲಕ ಅಂತ ಅಶ್ವಥ್ ನಾರಾಯಣ್, ಸುನಿಲ್ ಕುಮಾರ್, ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕೃತವಾಗಿ ಅವರೇ ಅಕ್ರಿಡೇಷನ್ ಕೊಟ್ಟಿದ್ದಾರಲ್ಲಪ್ಪ, ಮಾನ್ಯತೆ ಕೊಟ್ಟಿದ್ದಾರೆ, ಅವರಿಗೆ ಶುಭಾಶಯ ಕೊಡ್ತೇನೆ. ಇದು ನಾವು ಹೇಳ್ತಾನೆ ಇದ್ದೀವಿ, ಈ ರಾಜ್ಯದ ಜನ ಹೇಳ್ತಾನೆ ಇದ್ದಾರೆ. ಆಡಳಿತ ಪಕ್ಷದ ಒಬ್ಬ ಹಿರಿಯ ನಾಯಕನೇ ಅಡ್ವೈಸರ್ ಟು ಎಕನಾಮಿಕ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟ್ರೇ ಈ ರೀತಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ರೆ ನಿಜಕ್ಕೂ ಅವರಿಗೆ ನನ್ನ ಅಭಿನಂದನೆಗಳು. ಇವತ್ತು ಇಡೀ ಸರ್ಕಾರಕ್ಕೆ ಕನ್ನಡಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸಿದ್ದಾರೆ, ಇಡೀ ವಿಶ್ವದಲ್ಲಿ ಅತಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿರೋವಂಥದ್ದು ಇದು ಒಳ್ಳೆಯ ಹೇಳಿಕೆ, ನಾನು ಸ್ವಾಗತಿಸ್ತೀನಿ. ಬೆಲೆ ಏರಿಕೆ ಮತ್ತು ಜನಸಾಮಾನ್ಯರು ಪರದಾಡ್ತಕ್ಕಂಥ ಪರಿಸ್ಥಿತಿಗೆ ನಿರ್ಮಾಣ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ದುರಾದೃಷ್ಟ ಮತ್ತು ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಎಷ್ಟರ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರೇ ಹೇಳಿದ್ದಾರೆ, ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ಕರ್ನಾಟಕವೇ ನಂಬರ್ 1. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಅಭಿವೃದ್ಧಿಯ ವಿಚಾರದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿತ್ತು, ಗುಜರಾತ್ ನಂತರದಲ್ಲಿ. ಆದರೆ ದುರ್ದೈವ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1. ಈ ಸರ್ಟಿಫಿಕೇಟ್ ನಾನು ಕೊಡ್ತಾ ಇಲ್ಲ, ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನೀಡಿದ್ದಾರೆ ಇವತ್ತು. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಹಿಡ್ಕೊಂಡು ಮುಸಲ್ಮಾನರ ಓಲೈಕೆ ರಾಜಕಾರಣ, ಪರಿಷ್ಠ ಜಾತಿ ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ್ ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದು ಹೇಳಿಕೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಈಗ ರಾಯರೆಡ್ಡಿ ಅವರು ತಾವೇನು ಹೇಳಿಕೆ ಕೊಟ್ಟಿದ್ದೀನಿ ಅದು ನಾನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡಿದ್ದು ಅಂತ ಹೇಳ್ತಾರೆ. ಆದರೆ ಅದು ರಾಜ್ಯದ ಒಂದು ಭಾಗವೇ ಹೌದು, ಹಾಗಾಗಿ ಅದು ರಾಜ್ಯದ ವಿಷಯವೇ ಹೌದಲ್ವಾ? ಹಾಗಿದ್ರೆ ಭ್ರಷ್ಟ ವ್ಯವಸ್ಥೆ ಇವರ ಸರ್ಕಾರದಲ್ಲೂ ಇದೆ ಅನ್ನೋದನ್ನ ಅವರು ಒಪ್ಕೊಂಡಂತಾಯ್ತಲ್ವಾ? ಅವ್ರಿಗೆ ಅವ್ರದ್ದೇ ಆದ ಕ್ಲಾರಿಫಿಕೇಶನ್ ಕೂಡ ಇತ್ತು ದಿವ್ಯಜ್ಯೋತಿ. ಪ್ರಮುಖವಾಗಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗ ಆಗ್ತಿದೆ, ಒಂದು ರಾಜ್ಯದಲ್ಲಿ ಒಂದು ಭ್ರಷ್ಟ ವ್ಯವಸ್ಥೆ ಈ ರೀತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅದಕ್ಕೊಂದು ಸಮರ್ಥನೆ ಅವ್ರದ್ದು ಎಲ್ಲ ಅವಧಿಯಲ್ಲೂ ಕೂಡ ಇದೇ ರೀತಿ ಇತ್ತು, ಹಾಗಾಗಿ ಅದನ್ನು ಸರಿಪಡಿಸಬೇಕು, ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಅನ್ನುವಂಥ ರೀತಿಯ ಒಂದಷ್ಟು ಸಮರ್ಥನೆಗಳನ್ನ ಅವ್ರು ಹೇಳಿದ್ದಾರೆ. ಆದರೆ ಒಂದು ಸ್ಪಷ್ಟ ಅವ್ರು ಹೇಳ್ತಿರುವಂಥ ಮಾತಿನಲ್ಲಿ ಈ ಸರ್ಕಾರದಲ್ಲೂ ಆ ವ್ಯವಸ್ಥೆ ಇದೆ ಅನ್ನುವಂಥದ್ದು ಸ್ಪಷ್ಟ. ಹಾಗಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ತನ್ನಿ ಎಲ್ಲ ವಿಚಾರವನ್ನಂತ ಅಧಿಕಾರಿಗಳಿಗೂ ಹೇಳಿದ್ದೀನಿ ಅನ್ನುವ ಮಾತನ್ನು ಕೂಡ ಅವ್ರು ಹೇಳ್ತಾ ಇರೋದ್ರಿಂದ ತಮ್ಮದೇ ಸರ್ಕಾರದಲ್ಲಿ ಭ್ರಷ್ಟ ವ್ಯವಸ್ಥೆಗಳು ಇದ್ದಾವೆ ಅಥವಾ ಭ್ರಷ್ಟಾಚಾರ ಈ ಸರ್ಕಾರದಲ್ಲೂ ನಡೀತಿದೆ ಅನ್ನುವಂಥದ್ದು ಮತ್ತೊಮ್ಮೆ ಅವರು ಹೇಳದಂತೆ ಆಗ್ತಾ ಇದೆ. ಆದರೆ ಅವರು ತಮ್ಮದೇ ಆದ ರೀತಿಯಲ್ಲಿ ಸಮರ್ಥಿಸಿಕೊಳ್ತಾರೆ. ಅದರಂದರೆ ನಾನು ಹೇಳಿದ್ದು ನಮ್ಮ ಸರ್ಕಾರದ ಭ್ರಷ್ಟ ಅಂತಲ್ಲ, ಹಿಂದಿನಿಂದಲೂ ಅದು ಇದೆ, ಆ ಸಿಸ್ಟಮ್ನ ಸರಿ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಈ ರೀತಿಯ ಒಂದಷ್ಟು ಸಮರ್ಥನೆಗಳು ಅವರಲ್ಲಿ ಇದೆ. ಆದರೂ ಕೂಡ ಏನೇ ಹೇಳಿದ್ರು ಕೂಡ ಅವರು ಹೇಳಿದ ಪ್ರಕಾರ ಈ ಸರ್ಕಾರದಲ್ಲೂ ಕೂಡ ಅಂಥದ್ದೇ ಒಂದು ವ್ಯವಸ್ಥೆ ಇದೆ ಅನ್ನೋದಾದರೆ ಇಲ್ಲೂ ಕೂಡ ಭ್ರಷ್ಟಾಚಾರ ಈಗ ನಡೀತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲೂ ಕೂಡ ಅನ್ನೋದನ್ನ ಅವರು ಒಂದು ರೀತಿಯ ಪರೋಕ್ಷವಾಗಿ ಮತ್ತೆ ಹೇಳದಂತೆ ಕಾಣಿಸ್ತಾ ಇದೆ. ಆದರೆ ಅದಕ್ಕೆ ಅವ್ರದ್ದೇ ಆದ ಸಮರ್ಥನೆ ಕೂಡ ಇದೆ. ನಾನು ಬಿ ಅರ್ಥದಲ್ಲಿ ಹೇಳಲಿಲ್ಲ ಅನ್ನುವಂಥ ಸಮರ್ಥನೆ ಕೂಡ ಅವರೇ ಕೊಡ್ತಾ ಇರುವಂಥದ್ದು ಕೂಡ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.